ನಿಮ್ಮ ವಾಹಿನಿ, ಇದ್ದಿದ್ದು ಇದ್ದ ಹಾಗೆ. ಮನ್ಮೂಲ್ಯ ದೇಶಕ್ಕೆ ರೂಪಾ ವಿರುದ್ಧ ಮಂಡ್ಯ ಜಿಲ್ಲಾ ಸಹಕಾರ ಯೂನಿಯನ್ ಸಹಾಯಕ ಉಪನಿಬಂಧಕರ ಜೊತೆಗೂಡಿ ಕಾಂಗ್ರೆಸ್ ನಾಯಕರು ಷಡ್ಯಂತ್ರ ರೂಪಿಸಿ ನಿರ್ದೇಶಕ ಸ್ಥಾನದಿಂದ ವಜಾಗೊಳಿಸಲು ಮುಂದಾಗಿದ್ದಾರೆ ಎಂದು ಆರೋಪಿಸಿ ಮಂಡ್ಯದಲ್ಲಿ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಮಂಡ್ಯ ನಗರದ ಜಿಲ್ಲಾ ಸಹಕಾರ ಒಕ್ಕೂಟದ ಕಚೇರಿ ಎದುರು ಪಕ್ಷದ ಕಾರ್ಯಕರ್ತರು ಪ್ರತಿಭಟಿಸಿ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಹಾಗೂ ಒಕ್ಕೂಟದ ಸಹಾಯಕ ಉಪನಿಬಂಧಕಿ ಎಆರ್ ಅನಿತಾ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕರ ಸ್ಥಾನಕ್ಕೆ ಮದ್ದೂರು ತಾಲೂಕಿನಿಂದ ಬಿಜೆಪಿ ಪಕ್ಷದಿಂದ ರೂಪಾ ಆಯ್ಕೆಯಾಗಿದ್ದು, ಆದರೆ ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಪಕ್ಷ ಅವರಿಗೆ ರಾಜಕೀಯವಾಗಿ ಕಿರುಕುಳ ನೀಡುತ್ತಿದೆ. ಸ್ಥಳೀಯ ಶಾಸಕರು ಹಾಗೂ ಸಚಿವರು ಷಡ್ಯಂತ್ರವನ್ನು ರೂಪಿಸಿ ನಿರ್ದೇಶಕ ಸ್ಥಾನದಿಂದ ವಜಾಗೊಳಿಸಲು ಮುಂದಾಗಿದ್ದಾರೆಂದು ಆರೋಪಿಸಿದರು. ಕಾಂಗ್ರೆಸ್ ನಾಯಕರ ಜೊತೆಗೂಡಿರುವ ಸಹಕಾರ ಒಕ್ಕೂಟದ ಸಹಾಯಕ ಉಪನಿಬಂಧಕಿ ಎಆರ್ ಅನಿತಾ ಏಕಪಕ್ಷೀಯವಾಗಿ ವರ್ತಿಸುತ್ತಿದ್ದಾರೆ. ನಿರ್ದೇಶಕಿ ರೂಪಾ ಅವರ ವಕಾಲತ್ತು ಸ್ವೀಕಾರ ಮಾಡಿಲ್ಲ, ಬದಲಾಗಿ ರಾಜಕೀಯ ಪ್ರಭಾವಕ್ಕೆ ಒಳಗಾಗಿದ್ದಾರೆ. ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ವಕಾಲತ್ತು ಇದ್ದರೂ ಸಹ ನಿರ್ದೇಶಕ ಸ್ಥಾನದಿಂದ ವಜಾಗೊಳಿಸಲು ಪಿತೂರಿ ನಡೆಸಲಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕರ್ಕೊಂಡೋಗಿ ಇವ್ರನ್ನ ವಕಾಲತ್ ಕೊಡಬೇಕು ಅಂತೇಳಿ ಬಂದಂತ ಸಂದರ್ಭದಲ್ಲಿ ವಕಾಲತ್ತು ಈಸ್ಕೊಳ್ಳೋದಕ್ಕೆ ಕಡೆ ದಿವಸ ಆಗೋಗಿದೆ ಅಂತೇಳಿ ಇವರೇ ಗಡಿಗಳನ್ನ ದಿನಾಂಕಗಳನ್ನ ಗುರುತು ಮಾಡಿಕೊಂಡು ಇವ್ರ ಹತ್ರ ವಕಾಲತ್ತು ಇಸ್ಕೊಳ್ಳದೆ ಇವತ್ತು ಏಕಪಕ್ಷೀಯವಾಗಿ ಇವತ್ತು ಆದೇಶವನ್ನು ಬರೋದಕ್ಕೆ ರೆಡಿಯಾಗಿ ಕೂತಿದ್ದಾರೆ. ಇವರ ದುಸ್ಸಾಹಸ ಯಾವ ರೀತಿ ಇದೆ ಅಂತೇಳಿ ಈ ಕಾಂಗ್ರೆಸ್ನ ಸರ್ಕಾರದ ಕುಮ್ಮಕ್ಕಿನಿಂದ ಇವತ್ತು ಅಧಿಕಾರಿಗಳು ಕೂಡ ಸಾರ್ವಜನಿಕರು ವಿರುದ್ಧವಾಗಿದ್ದಾರೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಇದು ಎಲ್ಲ ಹಂತದಲ್ಲಿ ನಡೀತಾ ಇರುವಂಥದ್ದು. ಜನರಿಂದ ಜನಾದೇಶದಿಂದ ಆಯ್ಕೆಯಾಗಿ ಬಂದಂಥ ಎಲ್ಲ ಬಾಡಿಗಳಲ್ಲಿ JDS ಮತ್ತು ಬಿಜೆಪಿಯ ನಿರ್ದೇಶಕರುಗಳು ಪ್ರತಿನಿಧಿಗಳು ಇರಬಾರ್ದು ಅಂತೇಳಿ ಈ ಕಾಂಗ್ರೆಸ್ ಸರ್ಕಾರ ಏನಾರು ಮಾಡಿ ಈ ಬಾಡಿಗಳ ಮೇಲೆ ಹಿಡಿತವನ್ನು ಸಾಧಿಸಬೇಕು, ಅದ್ರ ಮುಖಾಂತರ ಅವರ ಬೊಕ್ಸವನ್ನು ತುಂಬಿಸ್ಕೊಬೇಕು ಅಂತೇಳಿ ಇವತ್ತು ಹೊರಟಿರುವಂಥದ್ದು ನಿಜವಾಗ್ಲೂ ಇವತ್ತು ಖಂಡನೀಯ. ನ್ಯಾಯ ಸಿಗೋರು ತನಕ ನಾವು ಯಾರು ಇಲ್ಲಿ ಸೇರಿದ್ದೀವಿ, ಇವರು ಯಾರೂ ಎದ್ದು ಹೋಗೋದಿಲ್ಲ. ನಾವೆಲ್ಲರೂ ಇಲ್ಲಿ ಕೂತು ಪರವಾಗಿ ನ್ಯಾಯವನ್ನು ಕೇಳುವಂಥದ್ದನ್ನ, ಸಂವಿಧಾನ ಉಳಿಸುವಂಥದ್ದನ್ನ, ಈ ಕಾನೂನು ವ್ಯವಸ್ಥೆಯನ್ನು ಉಳಿಸುವಂಥ ಕೆಲಸವನ್ನು ನಾವೆಲ್ಲರೂ ಮಾಡ್ತೀವಿ. ಕುಮಾರಿ ರೂಪಾರವರಿಗೆ ನ್ಯಾಯ ದೊರಕುವವರೆಗೂ, ಮಂಡ್ಯ ಜಿಲ್ಲೆಯ ರೈತ ಉತ್ಪಾದಕರ ನ್ಯಾಯ ದೊರಕುವವರೆಗೂ ನಾವು ಇಲ್ಲಿಂದ ಕದಲಿದಿಲ್ಲ ಅಂತೇಳಿ ನಿಮ್ಮ ಮುಖಾಂತರ ಹೇಳೋದಕ್ಕೆ ಬಯಸ್ತೀವಿ. ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕರ ಸ್ಥಾನದಿಂದ ರೂಪಾರನ್ನು ವಜಾ ಮಾಡಬಾರದು, ರಾಜಕೀಯ ಪ್ರಭಾವಕ್ಕೆ ಒಳಗಾಗಿ ಏಕಪಕ್ಷೀಯ ನಿರ್ಧಾರ ತೆಗೆದುಕೊಳ್ಳಬಾರದೆಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಕಾಲಾವಕಾಶ ಕೊಡಿ ಅಂತ ಕೇಳಿದ್ದೀನಿ, ಅದನ್ನ ಪ್ರಸ್ತಾಪ ಮಾಡಿದ್ದಾರೆ. ಕಾಲಾವಕಾಶ ಕೊಟ್ಟಂತ ಸಂದರ್ಭದಲ್ಲಿ ನಿನ್ನೆ ನಾನು ಬಂದು ಲಾಯರ್ ಮುಖಾಂತರ ವಕಾಲತ್ ಹಾಕ್ಸಕ್ಕೆ ಹೋದ್ರೆ ನೀವು ಅಬ್ಜೆಕ್ಷನ್ ಆಗ್ತಲ್ಲ, ಬರೀ ವಕಾಲತ್ ಆಗ್ತಾ ಇದ್ದೀರಿ, ನನಗೆ ತುಂಬ ಟೈಮ್ ಆಗೋಗಿದೆ, ನಮಗೆ ತುಂಬ ಒತ್ತಡ ಇದೆ ಅಂತೇಳಿ ನಮ್ಮ ವಕಾಲತ್ನ ಲಾಯರ್ ಮುಖಾಂತರ ವಕಾಲತ್ ಹಾಕ್ಸಿ ವಾದ ವಿವಾದಗಳನ್ನ ಪರಿಶೀಲಿಸಿ ಅವ್ರು ಏನು ಬೇಕಾದ್ರೂ ನಿರ್ಧಾರ ಮಾಡಲಿ, ನಮ್ಮ ಪರವಾಗಿ ಮಾಡಿ ನಾವೆಲ್ಲೂ ಕೇಳಿಲ್ಲ. ಈ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲಿ ತಡೆಯಾಜ್ಞೆ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ತಡೆಯಾಜ್ಞೆ ತಗೊಬಂದಿದ್ದೀನಿ. ಆದರೂ ಕೂಡ ಅದನ್ನ ಗಮನಿಸ್ತೇನೆ. ಇವತ್ತು ಏಕಾಏಕಿಯಾಗಿ ನನ್ನ ಮಾದಾಪುರದೊಡ್ಡಿ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ 3 ವರ್ಷ ಅವಧಿಗೆ ಅಂತೇಳಿ ಇವತ್ತೇನು ಚುನಾವಣೆ, ಮುಂಬರುವ ಚುನಾವಣೆ ಇದೆ, ಇವತ್ತು ಒಂದು ಮಹಿಳೆ ಅಂತೇಳಿ, ಇವತ್ತು ಮಹಿಳೆ ರೈತರ ಪರವಾಗಿ ಹೋರಾಟ ಮಾಡ್ತಾಳೆ. ಒಬ್ಬ ಮಹಿಳೆಯನ್ನು ಒಂದು ಉದ್ದೇಶಪೂರ್ವಕವಾಗಿ ಇಟ್ಕೊಂಡಿವರು ಇವತ್ತು ಒಬ್ಬ ಮಹಿಳೆನ ಮುಂದೆ ಬರಬಾರ್ದು ಅಂತೇಳಿ ನನಗೆ ತುಂಬಾ ಮಾನಸಿಕವಾಗಿ 5 ವರ್ಷದ ಹಿಂಸೆ ಕೊಟ್ಟಿದ್ದಾರೆ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.